ಚೈನಾದಲ್ಲಿ ಬಾವಿ ಏನೋ ಟೈಫೋನ್ ಬರುತ್ತೆ ಅಂತ ನಾವೆಲ್ಲ ಸಿಟಿನಲ್ಲಿ ಆರೆಂಜ್ ಅಲರ್ಟ್ನ ಕೊಟ್ಟಿದ್ರು. ಟೈಫೋನ್ ಬರುತ್ತೆ ಅಂತ ಗೊತ್ತಿದ್ರು ಆರಾಮಾಗಿ ಮಕ್ಕಳು ಏಜ್ ಆಗಿರೋರು ಎಲ್ಲ ವಾಕಿಂಗು ಜಾಗಿಂಗು ಸೈಕ್ಲಿಂಗು ಅಂತ ಆಟ ಆಡೋದು ಎಲ್ಲಾನು ಮಾಡ್ತಾ ಇದ್ರು. ಯಾರು ಕೂಡ ಒಳಗಡೆ ಇರಲಿಲ್ಲ. ನಾವೇರಿ ಸಿಟಿನಲ್ಲಿ ಆರೆಂಜ್ ಅಲರ್ಟ್ ಕೊಟ್ಟಿದ್ರು, ಅಷ್ಟು ಇಂಪ್ಯಾಕ್ಟ್ ಆಗಿಲ್ಲ. ಜಸ್ಟ್ ಈ ತರ ತಣ್ಣಗೆ ಗಾಳಿ ಬೀಸ್ತಿತ್ತು. ಬೇಸಿಗೆ ಇದರಿಂದ ಎಲ್ಲ ತಣ್ಣಗೆ ಗಾಳಿ ತಗೋತಾ ಇದ್ದಾರೆ. ಬಿಡ್ರು ಗಾಳಿ ಸುಂಟ್ರ ಗಾಳಿ ಮತ್ತೆ ಚಂಡಮಾರುತ ತರ ಈ ತರ ಎಲ್ಲ ಬರುತ್ತೆ ಅಂದಾಗ ನಮ್ಮ ಪಾಪು ಒಂದ್ ಮಾತು ಹೇಳಿದ್ದೇನಂದ್ರೆ, ಆಂಜನೇಯ ಅಲ್ವಾ ಮಮ್ಮ, ವಾಯುಪುತ್ರ ಆಂಜನೇಯ, ಸೊ ಅವ್ರನ್ನ ನೆನ್ಸ್ಕೊಮಮ್ಮ, ಈ ತರ ಗಾಳಿ ಮಟ್ಟ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದ. ಅವನು ಆಂಜನೇಯಂಗೆ ಪೂಜೆ ಕೂಡ ಮಾಡ್ದ. ಬಟ್ ಆದ್ರೆ ನಮ್ಮ ಮನೆ ಕಿಟಕಿ ಒಂದಿತ್ತು ನೋಡಿ ಹಾಲಲ್ಲಿ ದೊಡ್ಡದು, ಅದು ಮಾತ್ರ ಸ್ವಲ್ಪ ಅಲ್ಲಾಡ್ತಾ ಇತ್ತು. ಅಲ್ಲಾಡ್ತಿದೆ ಆ ಕಿಟಕಿ ಅಂತ ಗಾಳಿಗೆ. ಈ ಕಟ್ಕಿಟ್ ಆಗಿಬಿಟ್ರೆ ಅಂತ ಭಯ ಆ ಕಿಟಕಿ. ಯಾಕೆಂದರೆ 31ನೇ ಫ್ಲೋರ್ ಹೈಟ್ ಇದ್ದೀವಿ. ಗಾಳಿಗೆ ಇಷ್ಟು ಇನ್ನೊಂಚೂರು ಜೋರಾಗಿ ಗಾಳಿ ಬಂದುಬಿಟ್ರೆ ಟೈಫಾನ್ ಲೆವೆಲ್ ಕಡಿಮೆ ಇದೆ. ಮರ ಎಲ್ಲ ನೋಡಿ ಕೆಳಗಡೆ ಅಲ್ಲಾಡ್ತಿದೆ. ಬಟ್ ಜನ ಓಡಾಡ್ತಿದ್ದಾರೆ, ಸೈಕಲ್ ಹೊಡ್ಕೊಂಡು ಸ್ಕೂಟ್ರ್ ಓಡಿಸ್ಕೊಂಡೆಲ್ಲ ಓಡಾಡ್ತಿದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಕಿಟಕಿ ಮುರಿದೋದ್ರೆ ಅಂತ ಭಯ ಅಷ್ಟೇ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇದೇ ಥರ ಚೈನಾ ವಿಡಿಯೋಸ್ಗೋಸ್ಕರ ನನ್ನ ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.